ಡಿಸೈನ್ಸೇ ಕಷ್ಟ. ಈ ಎಲಿಮೆಂಟ್ಸ್ ಹೆಂಗಪ್ಪ ಬಿಡಿಸೋದು ಅಂತ ಗೊತ್ತಾಗ್ತಾ ಇಲ್ವಾ? ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಅರೇಬಿಕ್ ಎಲಿಮೆಂಟ್ಸ್ ಹೆಂಗೆ ಬಿಡಿಸೋದು ಅಂತ ನೋಡ್ತಾ ಇದ್ದೀವಿ. ಅರೇಬಿಕ್ ಎಲಿಮೆಂಟ್ಸ್ ಏನು ಅಷ್ಟು ಕಷ್ಟ ಇಲ್ಲ ರೀ, ಈಸಿಯಾಗಿ ಚಿಕ್ಕ ಚಿಕ್ಕ ಟ್ರಿಕ್ಸಲ್ಲಿ ಹೇಳ್ಕೊಡೋದಾ. ಫಸ್ಟು ನಾನು ಚುಕ್ಕೆ ಇಟ್ಕೊತಾ ಇದ್ದೀನಿ. ಆ ಚುಕ್ಕೆಯಿಂದ ಒಂದು ರೌಂಡ್ ಕೆಳಗಡೆಯಿಂದ ಮೇಲ್ಗಡೆ ಒಂದು ರೌಂಡ್ ತಗೊಬನ್ನಿ ಮೆಲ್ಲಕ್ಕೆ. ಅದು ಹಂಗೆ ಎಸ್ ಶೇಪಾಗಿ ಕೆಳಗಡೆ ತಗೊಬಂದು ಹಂಗೆ ಸ್ಟಾಪ್ ಮಾಡಿ. ಅದರಿಂದ ಏನು ಇತ್ತು ಮೇಲ್ಗಡೆ ತೊಗೊಂಡು ಹೋಗ್ಬೇಡ್ರಿ. ಅದ ನಂತರ ಮೇಲಿಂದ ಎಸ್ ಶೇಪ್ಗೆ ಕನೆಕ್ಟ್ ಮಾಡೋ ಥರ ನೀವು ಮಾಡಿ. ಈ ಥರ ಮಾಡೋದ್ರಿಂದ ನಿಮಗೆ ನೀಟಾಗಿ ಫಿನಿಶ್ ಸಿಗುತ್ತೆ. ಈ ಎಲಿಮೆಂಟ್ಸ್ ನಿಮಗೆ ಈಸಿಯಾಗಿ ಅರ್ಥ ಆಯ್ತಾ? ನೆಕ್ಸ್ಟ್ ಎಲಿಮೆಂಟ್ಸ್ಗೆ ಹೋಗೋಣ. ಫಸ್ಟು ಒಂದು ಸ್ಪೈರಲ್ ಹಾಕ್ಕೊಳ್ಳಿ. ಸ್ಪೈರಲ್ ಹಾಕಿದ ತಕ್ಷಣವೇ ಎಸ್ ಹಾಕ್ಕೊಳ್ಳಿ. ಎಸ್ಸಲ್ಲಿ ಕೆಳಗಡೆ ಬರ್ತಿರಲ್ವ, ಅಲ್ಲಿ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ಆನಂತರ ಹಂಗೆ ಸ್ಟಾಪ್ ಮಾಡಿ ಮುಂದಕ್ಕೆ ತೊಗೊಂಡು ಹೋಗಬೇಡಿ. ಮೇಲೆಯಿಂದ ಸ್ಪೈರಲಿಂದ ಎಸ್ಸಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕ ಚಿಕ್ಕ ಟಿಪ್ಸಿಂದ ನಿಮಗೆ ಈಸಿಯಾಗಿ ಫಿನಿಶಿಂಗ್ ಸಿಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ಸ್ಗೆ ಹೋಗೋಣ. ನೆಕ್ಸ್ಟ್ ಎಲಿಮೆಂಟ್ಸ್ಗೆ ಹೋಗೋಕ್ಕೆ ಮುಂಚೆ ನಾನು ಒಂದು ಹೇಳ್ತೀನಿ. ನಾನು ಹೇಳ್ಕೊಟ್ಟದಲ್ಲಿ ಚಿಕ್ಕ ಚಿಕ್ಕ ಟಿಪ್ಸ್ಗಳೆಲ್ಲ ಫಾಲೋ ಮಾಡಿದ್ರೆ ನೀಟ್ ಫಿನಿಶ್ ಸಿಗುತ್ತೆ. ನೆಕ್ಸ್ಟಿಗೆ ಹೋಗೋಣ ಬನ್ನಿ. ಫಸ್ಟು ನಾನು ಆಫ್ ಸರ್ಕಲ್ ಥರ ಹಾಕ್ಕೊತಾ ಇದ್ದೀನಿ. ಫುಲ್ ಸರ್ಕಲ್ ಹಾಕಕ್ಕೆ ಹೋಗಿಲ್ಲ, ಆಫಿಂದ ಒಂದು ಸ್ಪೈರಲ್ ಥರ ಹಾಕ್ಕೊಂಡು ಹಂಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಆ ಆಫ್ ಐತಲ್ವ, ಅಲ್ಲಿಂದ ಈ ಮೇಲ್ಗಡೆ ಸ್ಪೈರಲ್ ಕೆಳಗಡೆ ಬರಬೇಕು, ಅಲ್ಲಿ ಜಾಯಿಂಟ್ ಮಾಡ್ತೀನಿ. ಈ ಥರ ಈ ಎಲಿಮೆಂಟ್ಸು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಹಾಕುವಾಗ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಚಿಕ್ಕ ಚಿಕ್ಕ ಟಿಪ್ಸನ್ನ ಯೂಸ್ ಮಾಡಿ, ಆವಾಗ ಕ್ಲೀನ್ ಆ್ಯಂಡ್ ನೀಟ್ ಫಿನಿಶ್ ಸಿಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ಸ್ಗೆ ಹೋಗೋಣ. ನೆಕ್ಸ್ಟ್ ಎಲಿಮೆಂಟ್ ಬಂದುಬಿಟ್ಟು ನಾರ್ಮಲ್ ಎಸ್ ಥರ ನಾವು ಚಿಕ್ಕ ವಯಸ್ಸಿಂದ ಹಾಕ್ತಾ ಇದೆ ಅಲ್ವಾ, ಆ ಥರನೇ ಒಂಥರ ಸ್ಟೈಲಿಶಾಗಿ ಹಾಕ್ಕೊಳ್ಳಿ. ಮತ್ತು ಎಸ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಕೌ ಥರ ಹಾಕ್ಕೊಳ್ಳಿ. ಈ ನೋಡೋಕ್ಕೆ ಮಾವಿನಕಾಯಿ ಥರ ಕಾಣಿಸ್ತೈತಲ್ವ, ಇದನ್ನ ಮಾವಿನಕಾಯಿ ಡಿಸೈನು ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ಲಿಂದ ಪಕ್ಕದಲ್ಲಿಂದ ಒಂದು ಕೌ ಥರ ತೊಗೊಂಡು ಒಂದು ಸ್ಪೈರಲ್ ಹಾಕ್ಕೊಳ್ಳಿ. ಈ ಚಿಕ್ಕದಾಗಿ ಹಾಕ್ಕೊಳ್ಳಿ, ತುಂಬ ದೊಡ್ಡದಾಗಿ ಹಾಕ್ಕೊಬೇಡಿ. ನೋಡೋಕ್ಕಾಗಿ ಯೂನಿಕಾಗಿ ಚೆನ್ನಾಗಿ ಕಾಣಿಸ್ತೈತಲ್ವ. ಈ ಎಲಿಮೆಂಟ್ ಅಷ್ಟು ಕಷ್ಟ ಇಲ್ಲ, ಇಷ್ಟೇ ಈಸಿನೇ, ತುಂಬ ಅಷ್ಟು ಕಷ್ಟ ಅಂತ ಅಂದ್ಕೋಬೇಡಿ. ನೆಕ್ಸ್ಟ್ ಎಲಿಮೆಂಟ್ ನೋಡೋಣ. ಫಸ್ಟ್ ನಾನು ಒಂದು ಸಿ ಥರ ಹಾಕ್ಕೊತಾ ಇದ್ದೀನಿ. ಒಂದು ಸಿ ಹಾಕ್ಕೊಳ್ಳಿ. ಮೇಲಿಂದ ಕೆಳಗಡೆಗೆ ಮೆಲ್ಲಕ್ಕೆ ಸಿ ಥರ ಹಾಕ್ಕೊಳ್ಳಿ. ನಂತರ ಆಫ್ ಸಿ, ಫುಲ್ ಸಿ ಅಲ್ಲ. ಅದಾದಮೇಲೆ ಮೇಲಿಂದ ಕೆಳಗಡೆ ಒಂದು ಬುಲ್ಲೆಟ್ ಥರ ಹಾಕ್ಕೊಂಡು ಆಮೇಲೆ ಇನ್ನೊಂದು ಸಿ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಇದು ನೋಡೋಕ್ಕೆ ಚಿಕ್ಕ ಇಲಿ ಥರ ಕಾಣಿಸ್ತೈತಲ್ವ, ಇದೊಂಥರ ಎಲಿಮೆಂಟ್ಸೇ. ಅದಾದಮೇಲೆ ಪಕ್ಕದಲ್ಲೇ ಒಂದು ಕೌ ಥರ ಬಿಡಿಸ್ಕೊಂಡು ಒಂದು ಸ್ಪೈರಲ್ ಹಾಕ್ಕೊಳ್ಳಿ. ಈ ಥರ ಚಿಕ್ಕ ಚಿಕ್ಕ ಡಿಸೈನು ನಿಮ್ಗೆ ನೋಡೋಕ್ಕೆ ಯೂನಿಕಾಗಿ ತೋರಿಸುತ್ತೆ ಈ ಅರೇಬಿಕ್ ಡಿಸೈನ್ಸಲ್ಲಿ. ಈ ಕಲಿಯೋದು ತುಂಬಾ ಈಸಿ, ಕಷ್ಟ ಏನಿಲ್ಲ. ನೆಕ್ಸ್ಟ್ ಎಲಿಮೆಂಟ್ಸ್ ಹೋಗೋಕ್ಕೆ ಮುಂಚೆ ನಾನು ಒಂದು ಹೇಳ್ಬಿಡ್ತೀನಿ. ನಾನು ಯಾಕೆ ಇಷ್ಟು ಮೆಲ್ಲಕ್ಕೆ ಒಂದೊಂದು ಟಿಪ್ಸಿಂದ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಾವು ಅರೇಬಿಕ್ ಡಿಸೈನ್ ಹಾಕುವಾಗ ಒಂದೊಂದು ಟೈಮ್ ನೀಟ್ ಫಿನಿಶ್ ಸಿಗಲ್ಲ, ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಟಿಪ್ಸ್ ಇಟ್ಕೊಂಡು ನಾನು ಹೇಳ್ಕೊಡ್ತಾ ಇರ್ತೀನಿ. ಈ ಟಿಪ್ಸ್ಗಳೆಲ್ಲ ನೀವು ಫಾಲೋ ಮಾಡಿದ್ರೆ ನೀಟ್ ಆ್ಯಂಡ್ ಕ್ಲೀನಿಂಗ್ ಫಿನಿಶ್ ಸಿಗುತ್ತೆ. ಅದಕ್ಕೋಸ್ಕರನೇ ನಾನು ಚಿಕ್ಕ ಚಿಕ್ಕ ಟಿಪ್ಸಿಂದ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಎಲಿಮೆಂಟ್ಸ್ ನೋಡೋಣ. ನಾರ್ಮಲಾಗಿ ನಾವು ಹೆಂಗೆ ಮಾವಿನಕಾಯಿ ಬಿಡಿಸ್ತೀವಿ ಆ ಥರ ಎಸ್ ಶೇಪಿಂದ ಮೇಲ್ಗಡೆ ತುಂಬ ಸ್ಪೈರಲ್ ಏನು ತೊಗೊಬೇಡಿ, ನಾರ್ಮಲ್ ಎಸ್ ಥರ ತೊಗೊಳ್ಳಿ. ಅದಾದಮೇಲೆ ಎಸ್ಸಿಂದ ಕೆಳಗಡೆ ಕನೆಕ್ಟ್ ಮಾಡ್ಕೊಳ್ಳಿ. ನೋಡೋಕ್ಕೆ ನೋಡಿ ಮಾವಿನಕಾಯಿ ಥರನೇ ಕಾಣಿಸ್ತೈತೆ. ನಂತರ ಮೇಲೆ ಒಂದು ಸ್ಪೈರಲ್ ಥರ ಹಾಕ್ಕೊಂಡು ಕೆಳಗಡೆ ಅದನ್ನ ನಾನು ಕೆಳಗಡೆ ಬಿಡ್ತಾ ಇದ್ದೀನಿ. ಇಷ್ಟೇ ಈ ಅರೇಬಿಕ್ ಎಲಿಮೆಂಟ್ಸು, ಅಷ್ಟೇನು ಕಷ್ಟ ಇಲ್ಲ. ನಾನು ಹೇಳಿರೋ ಟಿಪ್ಸ್ ಇಟ್ಕೊಂಡು ನೀಟಾಗಿ ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಈಸಿಯಾಗಿ ನೀಟ್ ಫಿನಿಶ್ಡಲ್ಲೇ ಬಂದ್ಬಿಡುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ನಾನು ನಂಬ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬೇಸಿಕ್ ಟು ಅಡ್ವಾನ್ಸ್ ಎಲಿಮೆಂಟ್ಸ್ ನೀವು ಕಲಿಬೇಕಂದ್ರೆ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮನೆ ಫಂಕ್ಷನಲ್ಲೂ ನಾವು ಮೆಹಂದಿ ಹಾಕ್ಬೇಕಂದ್ರೆ ನಮ್ಮನ್ನು DM ಮಾಡ್ಕೊಳ್ಳಿ. ಧನ್ಯವಾದಗಳು.